नमस्कार, फिर से आपका स्वागत है हिंदी कक्षा में नए पाठ के साथ। आज का पाठ है इंटरनेट। इंटरनेट के बगैर किसी का जीवन पूरा ही नहीं हो सकता। हर एक क्षेत्र में अभी तो हमें यह बहुत ही अत्यंत आवश्यक हो गया है। हम जितना भी दूर जाएं मगर इसके बगैर हम नहीं रह सकते। उस तरह की लाइफ हमारी हो गई है। ये लाइफ अभी हमारी चल रही है। इसी तरह से हम इस पाठ को आपके सामने प्रस्तुत करने जा रहे हैं। बच्चों, आपको ध्यान देना है। इसमें आने वाले पहले मैं आपके सामने कठिन शब्दार्थ पढ़ने जा रही हूँ, उसको आपको ध्यान देना है। पहला शब्दार्थ है दायरा। दायरा क्षेत्र यानी कि सर्कल, सीमा। तकनीकी, प्रौद्योगिकी, ಟೆಕ್ನಾಲಜಿ, ನಜರಿಯಾ, ದೃಷ್ಟಿಕೋನ ಅಂದರೆ ನಮ್ಮ ನೋಡುವ ದೃಷ್ಟಿಕೋನ ಯಾವ ತರಹ ಇರುತ್ತದೆ ಆ ಥರ ನಮ್ಮ ದೃಷ್ಟಿಕೋನ ಅಂತ ಹೇಳಬಹುದು. ಸುझाव, ಸಲಹಾ, ಡಿಸಿಷನ್. अनगिनत, असंख्य, अनकाउंटेबल. खबर, समाचार, न्यूज़. व्यय, खर्च, एक्सपेंडिचर. सूचना, जानकारी, इंफॉर्मेशन. ठप पड़ना, बंद होना, क्लोज ಅಂತ ಹೇಳಬಹುದು. रकम, धनराशि, मनी. खोज, शोध यानी कि रिसर्च, अन्वेषण. अभिलेख, लिखित विवरण, रिकॉर्ड. यथावत, जैसे के वैसे, एज इट इज. पायरेसी, चुरा कर नकली प्रतियां बनाना यानी कि पायरेसी. फ्रॉड, धोखा, फ्रॉड. पाशा, बंधन, फंಧ. ಒಂದು ಬಂಧನ ಇರುತ್ತದೆ, ಒಂದು ಆ ಬಂಧನಲ್ಲಿ ಒಂದು ಪ್ರಪಂಚದಲ್ಲಿ ಅಂಥದ್ದು ಒಂದು ನಡೀತಾ ಇದೆ, ಅದರಲ್ಲಿ ನಾವು ಮುಳುಗು ಹೋಗುತ್ತೀವಿ ಅಂಥದ್ದು ಒಂದು ಅಂತರ್ಜಾಲ ನಾವು ಹೇಳಬಹುದು. ಹಾಸಿಲ್ ಕರ್ನಾ, ಪ್ರಾಪ್ತ ಕರ್ನಾ, ಪಡೆಯೋದು. इंफॉर्मेशन टेक्नोलॉजी, सूचना प्रौद्योगिकी. ओके, यहाँ तक हमने इसमें आने वाले शब्दार्थ को जाना है. अभी मैं आपके सामने इस पाठ को प्रस्तुत करने जा रही हूँ, आपको ध्यान देना है. इंटरनेट संकलित. आज इस पाठ का नाम है इंटरनेट. ये पाठ नंबर 8 है, संकलित है. आज के संदर्भ में इंटरनेट क्रांति से होने वाले लाभ तथा हानि के बारे में छात्र जानकारी प्राप्त कर सकते हैं और सचेत रह सकते हैं. ನೋಡ್ರಿ, ನಮಗೆ ಇಲ್ಲಿ ಏನಂತ ತಿಳಿಸ್ತಾ ಇದ್ದಾರೆ, ಇಂಥದ್ದು ಒಂದು ಯುಗದಲ್ಲಿ ನಾವು ಬೆಳೀತಾ ಇದ್ದೀವಿ ಅಂದರೆ ಇಂಟರ್ನೆಟ್ ಕ್ರಾಂತಿ ಇಲ್ಲಿ ನಮಗೆ ಆಗುವ ಲಾಭ, ಹಾನಿ ಮತ್ತು ಜೊತೆಯಲ್ಲಿ ಎಲ್ಲರೂ ಸಾವಧಾನಾಗಿ ಇರಬಹುದು. ಇಂಥದ್ದು ಒಂದು ವಿಷಯ ನಾವು ಈ ಪಾಠ ಮುಖಾಂತರ ತಿಳ್ಕೋಬಹುದು ಅಂತ ಇಲ್ಲಿ ತಿಳಿದು ಬಂದಿದೆ. ओके, अभी हम आगे का पाठ आपके सामने प्रस्तुत करने जा रहे हैं, आपको ध्यान देना है. आज का युग इंटरनेट युग है. यस, आज का युग कौन सा युग है बच्चों? इंटरनेट युग है. इस युग में हम जी रहे हैं. ಯಾವ ಯುಗದಲ್ಲಿ ನಾವು ಬೆಳೀತಾ ಇದ್ದೀವಿ? ಇಂಟರ್ನೆಟ್ ಯುಗದಲ್ಲಿ ಇದ್ದೀವಿ ಅಂತ ಇಲ್ಲಿ ಈ ಪಾಠದಲ್ಲಿ ನಮಗೆ ತಿಳಿದು ಬಂದಿದೆ. बड़े बूढ़ों से लेकर छोटे बच्चों तक सब पर इस इंटरनेट क्रांति का असर पड़ा है. ಇಲ್ಲಿ ಏನಂತ ತಿಳಿಸ್ತಾ ಇದ್ದಾರೆ? बड़े बूढ़ों से लेकर ಅಂದರೆ ಚಿಕ್ಕವರಿಂದ ದೊಡ್ಡವರಿಂದ ಎಲ್ಲರ ಮೇಲೆ ಇಂಟರ್ನೆಟ್ ಪ್ರಭಾವ ಬಿದ್ದಿದೆ. ಇಂಟರ್ನೆಟ್ ಇಲ್ಲಂದರೆ ಯಾರು ಈ ಜಗತ್ತಲ್ಲಿ ಇರಲ್ಲ ಅಂಥದ್ದು ಒಂದು ಯುಗದಲ್ಲಿ ನಾವು ಎಲ್ಲರೂ ಬೆಳೀತಾ ಇದ್ದೀವಿ ಅಂತ ಇಲ್ಲಿ ನಮಗೆ ಇಲ್ಲಿ ತಿಳಿದು ಬಂದಿದೆ. एक दिन रोहन स्कूल से लौटते ही इंटरनेट के संबंध में अपने दोस्तों के बीच हुई चर्चा के बारे में अपने बाबूजी से
कहने लगा. ನೋಡ್ರಿ, ಒಂದು ದಿನ ನಡೆದಿದ್ದು ಘಟನೆ ಅಂದರೆ ರೋಹನ್ ಸ್ಕೂಲಿಂದ ಬಂದಿದ ತಕ್ಷಣ ತನ್ನ ಫ್ರೆಂಡ್ಸ್ನಲ್ಲಿ ನಡೆದಿದ್ದು ಚರ್ಚೆ ಎಲ್ಲವನ್ನು ತನ್ನ ಫಾದರ್ಗೆ ತಿಳಿಸ್ತಾ ಇದ್ದಾನೆ. ಏನಂತ ತಿಳಿಸ್ತಾ ಇದ್ದಾನೆ? तब उन्होंने बाबूजी से कहने लगा, तब उन्होंने कहा कि इंटरनेट के उपयोग से इंसानी सोच का दायरा बढ़ गया है और उन्होंने बदली तकनीक के कारण जिंदगी के बदले नजरिए को भी उसे समझाया. ನೋಡ್ರಿ, ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ? ತನ್ನ ಫಾದರ್ಗೆ ಆ ಮಗು ತಿಳಿಸಿದ ಮೇಲೆ ಫಾದರ್ ಆ ಮಗುಗೆ ಏನಂತ ಹೇಳ್ತಾ ಇದ್ದಾರೆ? ಹೌದು, ಉನ್ಹೋನೆ ಕಹಾಕೆ ಅಂದರೆ ನಾನು ನಿನಗೆ, ಅವರು ಆ ಮಗುಗೆ ತಿಳಿಸ್ತಾ ಇದ್ದಾರೆ. ಏನಂತ ತಿಳಿಸ್ತಾ ಇದ್ದಾರೆ? ಇನ್ಸಾನಿ ಅಂದರೆ ನಮ್ಮ ಮನುಷ್ಯರು ಎಲ್ಲರೂ ಒಂದು ಸರ್ಕಲಲ್ಲಿ ಇದ್ದಿತ್ತು. ಆ ಸರ್ಕಲ್ ದಾಟಿ ಈಗ ನಾವು ಈ ಪ್ರಪಂಚವನ್ನು ಬಹಳ ದೂರ ಅಂದರೆ ಯೋಚನೆ ಮಾಡ್ತಿದ್ವಿ ಈಗಿಲ್ಲ ನಾಳೆ ಅಂತ. ಬಟ್ ನಾವು ಈಗ ಜಲ್ದಿನೇ ಎಲ್ಲವನ್ನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಇಂಥದ್ದು ಒಂದು ಯುಗದಲ್ಲಿ ನಾವು ಬೆಳೀತಾ ಇದ್ದೀವಿ ಅಂತ ಫಾದರ್ ತಿಳಿಸ್ತಾ ಇದ್ದಾರೆ. ಫಿರ್ ಸಾಕಷ್ಟು ಟೆಕ್ನಾಲಜಿಯನ್ನು ನಾವು ಕಲಿಬಹುದು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಲೈಫ್ ಸ್ಟೈಲ್ ಚೇಂಜ್ ಆಗಬಹುದು ನಮ್ಮದು ಅಂತ ಈ ತರಹ ನನ್ನ ಅಭಿಪ್ರಾಯ ಆಗಿದೆ ಅಂತ ಫಾದರ್ ಆ ಮಗುಗೆ ತಿಳಿಸ್ತಾ ಇದ್ದಾರೆ. ಲೇಕಿನ್ ರೋಹನ್ ಇತನೆ ಸೆ ಸಂತುಷ್ಟ ನಹಿ ಹುವಾ. ಅವ್ರ ಫಾದರ್ ಹೇಳಿದ್ದ ಮಾತನ್ನು ಆ ಮಗುಗೆ ಸ್ಯಾಟಿಸ್ಫೈ ಆಗಿಲ್ಲ, ಜೊತೆಯಲ್ಲಿ ಸಂತೋಷನೂ ಆಗಿಲ್ಲ. ಇನ್ನೂ ಏನಾರ ಒಂದು ಇನ್ಫಾರ್ಮೇಷನ್ ನನಗೆ ಬೇಕು ಅಂತ ಫಾದರ್ಗೆ ರೋಹನ್ ಕೇಳ್ತಾ ಇದ್ದಾನೆ. वह इंटरनेट के बारे में विस्तृत जानकारी पाना चाहता था. ರೋಹನ್ ಇನ್ನೂ ನನಗೆ ಸಾಕಷ್ಟು ಇನ್ಫಾರ್ಮೇಷನ್ ಬೇಕು ಅಂತ ಕೇಳ್ತಾ ಇದ್ದಾನೆ. बाबूजी इतना ही जानते थे कि इंटरनेट एक तरह से विश्वव्यापी कंप्यूटरों का अंतर्जाल ನೆಟ್ವರ್ಕ್ ಹೈ. ನೋಡ್ರಿ, ಅವ್ರ ಫಾದರ್ ಇಷ್ಟೇ ನನಗೆ ಗೊತ್ತಿದೆ, ನನಗೆ ಏನು ಅರ್ಥ ಆಯಿತು ನಾನು ನಿನಗೆ ತಿಳಿಸ್ತಾ ಇದ್ದೀನಿ. ಕಂಪ್ಯೂಟರ್ ಏನಾಗಿದೆ, ಸಾಕಷ್ಟು ಕಂಪ್ಯೂಟರ್ಸ್ ಇನ್ಫಾರ್ಮೇಷನ್ ಒಂದು ಕಂಪ್ಯೂಟರೇ ಕೊಡುತ್ತದೆ, ಅಂಥದ್ದು ಒಂದು ಅಂತರ್ಜಾಲ ಆಗಿದೆ ನೆಟ್ವರ್ಕ್ ಅಂತ ಇಲ್ಲಿ ಆ ಮಗುಗೆ ಫಾದರ್ ತಿಳಿಸ್ತಾ ಇದ್ದಾರೆ. ನನ್ನ ಅಭಿಪ್ರಾಯ ಇಷ್ಟೇ ಅಂತ ಇವರು ಆ ಮಗುಗೆ ತಿಳಿಸಿದ್ದಾರೆ. फिर जिसकी वजह से पूरे विश्व का विस्तार एक गांव सा छोटा हो गया है. ಅಂದರೆ ಈ ಕಂಪ್ಯೂಟರಿಂದನೇ ಏನಾಗಿದೆ, ಸಾಕಷ್ಟು ದೂರದಿಂದ ನಾವು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕ್ಕೆ ಲೇಟ್ ಆಗ್ತಿತ್ತು. ಎಲ್ಲವನ್ನು ಈಗ ಸಣ್ಣ ಹಳ್ಳಿ ಆದಂಗಾಗಿ ಎಲ್ಲವನ್ನು ಆಟೋಮೆಟಿಕ್ ನಾವು ರೀಚ್ ನಮ್ಮ ಕಡೆ ಆಗ್ತಾ ಇದೆ. ಈ ತರಹ ಒಂದು ನನ್ನ ಅಭಿಪ್ರಾಯ ಅಂತ ಇಲ್ಲಿ ಆ ಫಾದರ್ ರೋಹನ್ಗೆ ತಿಳಿಸ್ತಾ ಇದ್ದಾರೆ. ಫಾದರ್ ಅವರು ಅಂತಂದರೆ ಅವ್ರ ತಂದೆ. इसीलिए उन्होंने रोहन को सुझाव दिया कि वह अपने कंप्यूटर शिक्षक से पूछताछ करे. ನನಗೆ ಗೊತ್ತಿದ್ದ ಮಾಹಿತಿಯನ್ನು ನಾನು ನಿನಗೆ ತಿಳಿಸಿದ್ದೀನಿ, ಉಳಿಕಿದ ಇನ್ಫಾರ್ಮೇಷನ್ ಏನಿದೆ ಅಲ್ಲ ನೀನು ಕಂಪ್ಯೂಟರ್ ಟೀಚರಿಂದ ತಿಳ್ಕೋಬಹುದು ಅಂತ ಇಲ್ಲಿ ಅವ್ರ ತಂದೆ ಆ ರೋಹನ್ಗೆ ತಿಳಿಸಿದ್ದಾರೆ. दूसरे दिन रोहन अपने कंप्यूटर शिक्षक से इसके बारे में क्लास में प्रश्न पूछता है. नेक्स्ट डे ಶಾಲೆಗೆ ಹೋಗಿದ ಮೇಲೆ ರೋಹನ್ ತನ್ನ ಕಂಪ್ಯೂಟರ್ ಟೀಚರ್ಗೆ ಪ್ರಶ್ನೆಯನ್ನು ಕೇಳುತ್ತಾನೆ. ರೋಹನ್, सर इंटरनेट का मतलब क्या है? इससे किस प्रकार की क्रांति हुई है? ಟೀಚರ್ಗೆ ಆ ಮಗು ಟೀಚರ್ ಇಂಟರ್ನೆಟ್ ಅಂದರೆ ಏನು, ಇಂಟರ್ನೆಟ್ಟಿಂದ ಏನು ಕ್ರಾಂತಿ ಆಗಿದೆ ಅಂತ ಈ ಮಗು ಆ ಟೀಚರ್ಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಶಿಕ್ಷಕ್, ಬಡಾ ಅಚ್ಚಾ ಸವಾಲ್ ಹೈ, ಒಳ್ಳೆ ಪ್ರಶ್ನೆ ಕೇಳ್ತಾ ಇದೆಯಲ್ಲ ನೀನು. ಸುನೋ, ಇಂಟरनेट अनगिनत कंप्यूटरों के कई अंतर्जालों का एक दूसरे से संबंध स्थापित करने का जाल है. सुनो, इंटरनेट अनगिनत कंप्यूटरों के कई अंतर्जालों का एक दूसरे से संबंध ಸ್ಥಾಪಿತ್ ಕರ್ನೆ ಕಾ ಜಾಲ್ ಹೈ. ಆ ಎಲ್ಲ ಮಕ್ಕಳಿಗೆ ಟೀಚರ್ ಏನಂತ ಹೇಳ್ತಾ ಇದ್ದಾರೆ? ಸುನೋ ಅಂದರೆ ತಾವೆಲ್ಲರೂ ಕೇಳ್ರಿ,
ಇಂಟರ್ನೆಟ್ ಅನ್ಕೌಂಟೇಬಲ್ ಕಂಪ್ಯೂಟರ್ಸ್ ಎಲ್ಲ ಕೂಡಿದ ಮೇಲೆ ಆ ಅಂತರ್ಜಾಲ ಆಗಿದೆ ಆ ಕಂಪ್ಯೂಟರ್ ನೆಟ್ವರ್ಕಿಂಗ್ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಏಕ ದೂಸರೆ ಸೆ ಅಂದರೆ ನಾವು ಇಲ್ಲೇ ಕುಂತು ಸಾಕಷ್ಟು ಬೇರೆಯವರಿಂದ ನಾವು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಬಹುದಲ್ಲ, ಅಂಥದ್ದು ಒಂದು ಅಂತರ್ಜಾಲ ಆಗಿದೆ ಆ ಕಂಪ್ಯೂಟರ್ ಅಂತ ಇವರು ನಮಗೆ ಟೀಚರ್ ತಿಳಿಸ್ತಾ ಇದ್ದಾರೆ. आज इंसान के लिए खान पान जितना ज़रूरी है ಇಂಟರ್ನೆಟ್ भी उतना ही ಅವಶ್ಯಕ हो गया है. ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಮನುಷ್ಯರಿಗೆ ದಿನನಿತ್ಯ ಜೀವನದಲ್ಲಿ ಆಹಾರ ಬೇಕಾಗಿದೆ, ಅದೇ ತರಹ ಎಲ್ಲರಿಗೆ ಮೊಬೈಲ್ ಇಂಟರ್ನೆಟ್ ಕಂಪಲ್ಸರಿ ಆಗಿದೆ. ಇದು ನಿಜ ಅಂತ ಇಲ್ಲಿ ಟೀಚರ್ ತಿಳಿಸ್ತಾ ಇದ್ದಾರೆ. ಅಜಿತ್ ವಹ ಕೈಸೆ ಸರ್, ಹೌದಾ ಟೀಚರ್, ಅದು ಯಾವ ತರಹ ಅಂತ ಅಜಿತ್ ಎಂಬ ಹುಡುಗ ಟೀಚರ್ಗೆ ಪ್ರಶ್ನೆ ಮಾಡ್ತಾ ಇದ್ದಾನೆ. ಶಿಕ್ಷಕ್ कुछ साल पहले दूर रहते रिश्तेदार या दोस्तों को कोई खबर देनी पड़ती तो हमें चिट्ठी लिखनी पड़ती थी या दूरभाषा का उपयोग करना पड़ता था. ಶಿಕ್ಷಕ್ ಟೀಚರ್ ಹೇಳ್ತಾ ಇದ್ದಾರೆ, ಸಾಕಷ್ಟು ರಿಲೇಟಿವ್ಸ್ ಬೇರೆ ಊರಲ್ಲಿ ಇರ್ತಿದ್ರು, ನಾವು ಅವ್ರಿಗೆ ಒಂದು ಲೆಟರ್ ಬರೀತಿದ್ವಿ ಅಥವಾ ಟೆಲಿಫೋನ್ ಮುಖಾಂತರ ನಾವು ಅವ್ರಿಗೆ ಫೋನ್ ಮಾಡ್ತಿದ್ವಿ. ಇವಾಗ ಹಾಗಿಲ್ಲ. दूरभाषा का उपयोग करना पड़ता था, इससे समय और पैसे दोनों का अधिक ವ್ಯಾವ್ ಹೋತಾ ಥಾ. ನೋಡ್ರಿ, ಅವಾಗ ಆ ಥರ ನಾವು ಮಾಡ್ತಿದ್ವಲ್ಲ, ಸಾಕಷ್ಟು ಅಮೌಂಟ್ ಮತ್ತು ಸಮಯ ವೇಸ್ಟ್ ಆಗ್ತಿತ್ತು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. इससे समय और पैसे दोनों का अधिक व्यय होता था, लेकिन इंटरनेट द्वारा पल भर में बिना ज़्यादा खर्च किए कोई भी विचार हो, स्थिर चित्र हो, वीडियो चित्र हो, दुनिया के किसी भी कोने में भेजना मुमकिन हो गया है. ನೋಡ್ರಿ ಏನಂತ ಹೇಳ್ತಾ ಇದ್ದಾರೆ, ಆವಾಗ ನಾವು ಟೆಲಿಫೋನ್ ಮುಖಾಂತರ ಅಥವಾ ಲೆಟರ್ ಮುಖಾಂತರ ಎಲ್ಲ ನ್ಯೂಸನ್ನು ಕಳಿಸ್ಬೇಕು, ಲೇಟ್ ಆಗ್ತಿತ್ತು. ಇವಾಗ ನಾವು ಇಂಟರ್ನೆಟ್ ಮುಖಾಂತರ ಸ್ವಲ್ಪ ಸಮಯದಲ್ಲಿ ಟೈಮ್ ಖರ್ಚು ಆಗಲ್ಲ, ಅಮೌಂಟು ಖರ್ಚಾಗಲ್ಲ. ನಾವು ಇಮಿಡಿಯೇಟ್ಲಿ ಎಲ್ಲ ಇನ್ಫಾರ್ಮೇಷನ್, ಫೋಟೋಸ್ ಎಲ್ಲ ಏನೇನಿದಾವ, ವಿಡಿಯೋ ಎಲ್ಲವನ್ನು ಕಳಿಸಿ ಅವರಿಂದ ನಾವು ತಗೋಬಹುದು, ಆಮೇಲೆ ಅವ್ರಿಗೂ ನಾವು ಕಳಿಸಬಹುದು. ಇಂಥದ್ದು ಒಂದು ಇನ್ಫಾರ್ಮೇಷನ್ ನಾವು ಕಲೆಕ್ಟ್ ಮಾಡಬಹುದು. ಅಂಥದ್ದು ಒಂದು ಜಗತ್ತಾಗಿದೆ ಇವಾಗ ಅಂತ ಇಲ್ಲಿ ತಿಳಿದು ಬಂದಿದೆ. ಬಹಳ ಈಸಿಯಾಗಿದೆ. ಕಿಸಿ ಭೀ ಕೋಣೆ, ಯಾವ ಕೋಣೆಯಲ್ಲಿ ಇದ್ರೂ ಸಹ ನಾವು ಜಲ್ದಿ ಇಂಥದ್ದು ಒಂದು ಕೆಲಸ ಮಾಡಬಹುದು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ತುಮ್ ಚಾಹೋ ತೋ ಪೂರೆ ಏಕ್ पुस्तकालय की किताबों के विषय को कम समय में कहीं भी भेज सकते हो. ನಿಮಗೆ ಬೇಕಂದರೆ ನೀವು ಲೈಬ್ರರಿಗೆ ಹೋಗಿ ಯಾವ ಆಥರ್ ಯಾವ ಬುಕ್ ಅಂತ ಹುಡುಕೋದು ಬೇಕಾಗಿಲ್ಲ. ಸ್ವಲ್ಪ ಸಮಯದಲ್ಲಿ ಎಲ್ಲ ಲೈಬ್ರರಿಯನ್ನು ನೀವು ಇನ್ಫಾರ್ಮೇಷನ್ ಬೇರೆಯವರಿಗೆ ಕಳಿಸಬಹುದು. ಗೊತ್ತಾ, ಇಂಥದ್ದು ಒಂದು ಮಾಯಾಜಾಲ ಆಗಿದೆ ಈ ಇಂಟರ್ನೆಟ್ಟು ಅಂತ ಇಲ್ಲಿ ಟೀಚರ್ ಆ ಮಗುಗೆ ತಿಳಿಸ್ತಾ ಇದ್ದಾರೆ. फिर क्या होता है, इंटरनेट आधुनिक जीवन शैली का महत्वपूर्ण अंग बन गया है. क्या है, इंटरनेट आधुनिक शैली का महत्वपूर्ण, ನಮ್ಮ ಲೈಫಲ್ಲಿ ಬಹಳ ಆಧುನಿಕ ಅಂದರೆ ನಾವು ಈಗ ಈ ಯುಗದಲ್ಲಿ ಬೆಳೀತಾ ಇದ್ದೀವಿ ಅಂದರೆ ನಮಗೆ ನಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡಬಹುದು. ಅಂಥದ್ದು ಒಂದು ಯುಗಲ್ಲಿ ನಾವು ಬೆಳೀತಾ ಇದ್ದೀವಿ. ಇಂಥದ್ದು ಒಂದು ನೆಟ್ವರ್ಕಿಂಗ್ ಆಗಿದೆ ಇದು ಅಂತ ನಮಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಎಲ್ಲರಿಗೆ ಬಹಳ ಇಂಪಾರ್ಟೆಂಟ್ ರೋಲ್ ಇದು ನಮ್ಮ ಜೀವನದಲ್ಲಿ ಅಂತ ಇಲ್ಲಿ ತಿಳಿದು ಬಂದಿದೆ. ಶಾಯದ್ ಇಸ್ಕೆ ಬಿನಾ ಸಂಚಾರ ವ ಸೂಚನಾ ದೋನೋ ಹಿ ಕ್ಷೇತ್ರ ಠಪ್ ಪಡೆ ಜಾತೆ ಹೇ. ನೋಡ್ರಿ ಏನಂತ ಹೇಳ್ತಾ ಇದ್ದಾರೆ, ಈ ಇಂಟರ್ನೆಟ್ ಇದ್ದರೆ ಸಾಕು, ಲೆಟ್ರ್ ಬೇಕಾಗಿಲ್ಲ, ಟೆಲಿಫೋನು ಬೇಕಾಗಿಲ್ಲ, ಎಲ್ಲವನ್ನು ಏನಾಗುತ್ತಾರೆ ಮುಚ್ಚಿ ಹೋಗಬಹುದು. ಅಂಥದ್ದು ಒಂದು ಅಂತರ್ಜಾಲ ಈ ನೆಟ್ವರ್ಕಿಂಗ್ ಆಗಿದೆ ಅಂತ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ನೇಹಾ ಸರ್, ಇಂಟರ್ನೆಟ್ ದ್ವಾರಾ और कौन सी मदद मिलती है? ಟೀಚರ್ ಇಂಟರ್ನೆಟ್ನಿಂದ ಮತ್ತೆ ನಮಗೆ ಏನು ಸಹಾಯ ಆಗಬಹುದು ಅಂತ ನೇಹಾ ಎಂಬ ಹುಡುಗಿ ಕೇಳ್ತಾ ಇದ್ದಾಳೆ. ಶಿಕ್ಷಕ್ ಇಂಟರ್ನೆಟ್ ದ್ವಾರಾ ಘರ್ बैठे बैठे ಖರೀದಾರಿ कर सकते हैं. ಗೊತ್ತಾ ನಿಮಗೆಲ್ಲರಿಗೆ, ಇಂಟರ್ನೆಟ್ಟಿಂದ ನಾವು ಮನೆಯಲ್ಲೇ ಕುಂತು ಶಾಪಿಂಗ್ ಮಾಡಬಹುದು,
कोई भी बिल भर सकते हैं, ಯಾವುದಾದರೆ ಬಿಲ್ಲನ್ನು ನಾವು ಫಿಲ್ ಮಾಡಬಹುದು। इससे दुकान जाने और लाइन में घंटों खड़े रहने का समय बच सकता है। ಸಾಕಷ್ಟು ಸಮಯ ಉಳಿತದೆ। ನಾವು ಲೈನಲ್ಲಿ ನಿಂತು ವೇಟ್ ಮಾಡಿ ಏನಾರ ಒಂದು ಖರೀದಾರಿ ಮಾಡಬೇಕಾಗುತ್ತದೆ, ಅಂಥವೆಲ್ಲ ನಾವು ಬೇಕಾಗಿಲ್ಲ, ಮನೆಯಿಂದನೇ ನಾವು ಎಲ್ಲವನ್ನು ಮಾಡಬಹುದು। ಇಲ್ಲಿ ಏನಾಗುತ್ತದೆ, ಸಮಯ ಉಳಿತದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ। फिर इंटरनेट बैंकिंग द्वारा दुनिया की किसी भी जगह पर चाहे जितनी भी रकम भेजी जा सकती है। ನೋಡ್ರಿ, ನಾವು ಜಗತ್ತಲ್ಲಿ ಇದೀವಂದ್ರೆ ಬ್ಯಾಂಕಿಂಗ್ ಮುಖಾಂತರ, ಇಂಟರ್ನೆಟ್ ಬ್ಯಾಂಕಿಂಗ್ ಮುಖಾಂತರ ನಾವು ಬೇರೆಯವರಿಗೆ ಸಾಕಷ್ಟು ಅಮೌಂಟ್ ಟ್ರಾನ್ಸ್ಫರ್ ಮಾಡಬಹುದು, ನಮಗೆ ಬೇಕಂದ್ರೂ ನಾವು ತಗೋಬಹುದು ಅಂತಂದ್ರೆ ಒಂದು ಈ ಬ್ಯಾಂಕಿಂಗ್ ಇಂಟರ್ನೆಟ್ಟಿಂದ ಮಾಡಬಹುದು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ। अजय और मत्ते यहाँ तक के लिए धन्यवाद। हम आगे की कक्षा में अजय के प्रश्न का उत्तर देंगे। अच्छा बच्चों, यहाँ तक के लिए धन्यवाद।